ಆದ್ಮೇಲೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಕರ್ಜಿ, ಕನ್ನಡ ಉಪನ್ಯಾಸಕರು, ಧಾರವಾಡ. ವೆಲ್ಕಮ್ ಟು ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಹೇಮಂತ್ ಕನ್ನಡಿಗ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ. ಸೊ ನಿನ್ನೆಯಿಂದ ಮುಂಬರುವಂತಹ FDA ಮತ್ತು SDA ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಕೇಳಲಾಗಿತ್ತು, ಆ ಪ್ರಶ್ನೆಗಳು ಹೇಗಿತ್ತು, ಅದರ ಉತ್ತರಗಳು ಹೇಗೆ, ಅದರ ಮುಂತಾದವುಗಳು ಹೇಗೆ ಎಂಬುದನ್ನು ಚರ್ಚೆ ಮಾಡುವಂತಹ ಲೈವ್ ಸರಣಿ ನಿನ್ನೆಯಿಂದ ಆರಂಭವಾಗಿದೆ. ಆ ತರಗತಿಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತೇನೆ. ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಕರ್ಜಿ. ಸೊ ನಾವು ನಿನ್ನೆಯಿಂದ ಡಿಸ್ಕಸ್ ಮಾಡ್ತಿರುವಂಥದ್ದು 1991ರ FDA ಪ್ರಶ್ನೆ ಪತ್ರಿಕೆಯ ಮುಂದುವರೆದ ವಿಶ್ಲೇಷಣೆ ಆಗಿದ್ದು, ನಿನ್ನೆ ಒಂದು 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಅನ್ಕೊಳ್ತೀನಿ. ಅದರ ಮುಂದುವರೆದ ಭಾಗವಾಗಿ ಮತ್ತೆ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳು ಬಂದಿತ್ತಲ್ಲ, ಆ ಅದೇ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಮೊದಲನೆಯ ಪ್ರಶ್ನೆ ಅಥವಾ ಮುಂದುವರೆದ ಭಾಗದ ಪ್ರಶ್ನೆ ಏನಿದೆ ಎಂಬುದನ್ನು ಚರ್ಚೆ ಮಾಡೋಣ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ತಾವು ನಮ್ಮನ್ನು ಸಂಪರ್ಕಿಸಬಹುದು. ಕನ್ನಡಿಗ HSKDWD ಹೇಮಂತ್ ಕನ್ನಡಿಗ ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್. ಜೈ ಭುವನೇಶ್ವರಿ, ತಾಯಿ ಭುವನೇಶ್ವರಿಯ ಪದಾರ್ವೊಂದಿಗೆ ನಮಸ್ಕರಿಸುತ್ತಾ ಇವತ್ತಿನ ತರಗತಿಯನ್ನ ಪ್ರೀತಿಯಿಂದ ಆರಂಭ ಮಾಡೋಣ. ಸೊ ಏನಿತ್ತು ಪ್ರಶ್ನೆ? ಖಾಲಿ ಜಾಗದಲ್ಲಿ ಇರಬೇಕಾದ ಸೂಕ್ತ ಪದವನ್ನ ಗುರುತಿಸಿ ಅಂತಿದೆ. ಖಾಲಿ ಜಾಗದಲ್ಲಿ, ಅಂದ್ರೆ ಖಾಲಿ ಜಾಗ ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದಾನೆ, ಇಲ್ಲಿ 11, 12, 13, 14, 15. ಸೊ ಇಷ್ಟು ಈಸಿಯಾಗಿ ಮುಂಬರುವ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಬರ್ಲಿಕ್ಕಿಲ್ಲ. ಆದ್ರೆ ಈ ಹಿಂದೆ ಬಂದಿದೆ ಅಲ್ವಾ, ಅದನ್ನ ಚರ್ಚೆ ಮಾಡೋಣ. ಅಕ್ಕಿಯೊಳಗ ಮೊದಲು ಅನ್ನ ಕಂಡವರಾರು, ಅಕ್ಕರೆಯ ಬರಹಕ್ಕೆ ಮೊದಲಿಗರಾರು, ಲೆಕ್ಕವಿಟ್ಟಿಲ್ಲ ಜಗತ್ತಿನ ಆದಿ ಬಂಧುಗಳ ದಕ್ಕುವುದು ನನಗೆ ಮಂಕುತಿಮ್ಮ ಅಂತ ಕನ್ನಡದ ಭಗವದ್ಗೀತೆ ಆಗಿರುವಂತಹ ಮಂಕುತಿಮ್ಮನ ಕಗ್ಗವನ್ನು ಬರೆದಂತಹ DVG ಅವರನ್ನ ನೆನೆಸ್ಕೊಳ್ತಾ, ಇಷ್ಟು ಈಸಿ ಆಗಿರುವಂತದ್ದು ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಇದರ ಮುಂದುವರಿದ ಭಾಗವಾಗಿ ಬರಬಹುದು. 1991ರಲ್ಲಿ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆ ಹೇಗಿತ್ತು? ಹಂಗಾರೆ ವಿಜ್ಞಾನವು ಭೂಮಿಯ ಕ್ವಶನ್ ನಂಬರ್ 11 ಇಲ್ಲಿ ಏನ್ ಬರಬೇಕಾಗಿತ್ತು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕು. ನಿಜ ಸಂಗತಿಯನ್ನು ಕಂಡು ಹಿಡಿದಿದೆ, ಭೂಮಿ ಗುಂಡಾಗಿದೆ ಎಂದು ಯಾವುದು ಅದನ್ನು, ಇಲ್ಲಿ 12ನೇ ಸ್ಥಾನದಲ್ಲಿ ಯಾವುದು ಬರುತ್ತೋ ಚರ್ಚೆ ಮಾಡಬೇಕು. ಸೊ ಸೂರ್ಯನಿಗೆ ಇರುವ 13 ಸ್ಪೇಸ್ ಕೊಟ್ಟಿದ್ದಾನೆ. ಭೂಮಿಯ ಸುವರ್ಣವನ್ನು ಸುತ್ತು ಹಾಕುತ್ತಿದೆ ಎಂದು 14 ಕೊಟ್ಟಿದ್ದಾನೆ, ಮಾಡಿದೆ. ಒಟ್ಟಿನಲ್ಲಿ ವಿಜ್ಞಾನವು ಭೂಮಿಯ ಬಗ್ಗೆ ತಿಳಿಯದೇ ಇದ್ದ ಅನೇಕ ಸಂಗತಿಗಳನ್ನ ತಿಳಿಸಿ ತಪ್ಪಾಗಿ ತಿಳಿದಿದ್ದ ವಿಷಯಗಳನ್ನು ಅಂತ ಕೊಟ್ಟಿದ್ದಾನೆ. ಸೊ ಹಂಗಾರ ವಿಜ್ಞಾನವು ಭೂಮಿಯ ಅಂತ ಓದ್ಕೊಳ್ಳಿ. 11ನೇ ಪ್ಲೇಸ್ ಅಲ್ಲಿ ನಾವೇನನ್ನ ಫಿಲ್ ಮಾಡಬಹುದು ಎಂಬುದನ್ನ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 11 ಇದೆ, ವಿಜ್ಞಾನವು ಭೂಮಿಯ ಮೇಲಿನ ಅಂತಿದೆ. ಹಂಗಾರ ಭೂಮಿಯ ಮೇಲಿನ ಅಂತ ಹೇಳಿದಾಗ ಆಪ್ಷನ್ ನಂಬರ್ A ಮೇಲ್ಮೈ ಲಕ್ಷಣದ, ಆಪ್ಷನ್ ನಂಬರ್ B ಸೊ ಅವಿವೇಕತೆಯ, ಆಪ್ಷನ್ ನಂಬರ್ C ಹುಟ್ಟು ಬೆಳವಣಿಗೆ, ಆಪ್ಷನ್ ನಂಬರ್ 4 ಧಾರಾಳತೆ ಅಂತ. ಹಂಗ ಸೆಂಟೆನ್ಸ್ ಮಾಡ್ಬಿಡಿ ನೋಡೋಣ. ಮೇಲ್ಮೈ ಲಕ್ಷಣದ, ಅವಿವೇಕತೆಯ, ಹುಟ್ಟು ಬೆಳವಣಿಗೆ, ಧಾರಾಳತೆ ಅಂತಿದೆ ಅವಲ್ವಾ. ಹಂಗಾರ ಇಲ್ಲಿ ವಿಜ್ಞಾನವು ಭೂಮಿಯ ಮೇಲ್ಮೈ ಲಕ್ಷಣದ ಅಂತ ಮಾಡೋಣ. ಅನ್ನೋದಕ್ಕೆ ಉತ್ತರ ಮೇಲ್ಮೈ ಲಕ್ಷಣದ ಅಂತ, ಮೇಲ್ಮೈ ಲಕ್ಷಣದ. ಓಕೆ, ನಿಜ ಸಂಗತಿಯನ್ನು ಕಂಡು ಹಿಡಿದಿದೆ. ಸೊ ಇಲ್ಲಿ ಹಂಗಾರೆ ಮೇಲ್ಮೈ ಲಕ್ಷಣ ಅಂದ್ರೆ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್ ಆಗುತ್ತೆ. 11ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್, ಮೇಲ್ಮೈ ಲಕ್ಷಣದ ಅನ್ನುವಂಥ ಆನ್ಸರ್ ಆಗುತ್ತೆ. ಇಷ್ಟು ಈಸಿ ಬರ್ಲಿಕ್ಕಿಲ್ಲ, ಬಟ್ ಪ್ರಶ್ನೆ ಆಗಿದೆ. ಪ್ರಶ್ನೆ ಪತ್ರಿಕೆ ಏನಿತ್ತಲ್ಲ ಅದನ್ನೇ ಡಿಸ್ಕಸ್ ಮಾಡೋಣ. ಸೊ ಹಂಗಾರೆ 11 ಆದ್ಮೇಲೆ 12 ಓಡಿಸಿಕೊಂಡು, ಹೊತ್ತುಕೊಂಡು, ಹಾರಿಸಿಕೊಂಡು, ಮಾರಿಕೊಂಡು ಅಂತಿದೆ. ಹಂಗಾರೆ ಮತ್ತೆ ನಾವು ಅದೇ ಸ್ಲೈಡ್ಗೆ ಹೋಗ್ಬೇಕು ಇವಾಗ. ಓಡಿಸಿಕೊಂಡು, ಹೊತ್ತುಕೊಂಡು, ಹಾರಿಸಿಕೊಂಡು, ಮಾರಿಕೊಂಡು ಅಂತಿದೆ. ಸೊ ವಿಜ್ಞಾನವು ಭೂಮಿಯ ಮೇಲ್ಮೈ ಲಕ್ಷಣದ ನಿಜ ಸಂಗತಿಯನ್ನು ಕಂಡು ಹಿಡಿದಿದೆ. ಭೂಮಿ ಗುಂಡಾಗಿದೆ ಎಂದು ಯಾವುದೋ ಅದನ್ನ ಹೊತ್ತುಕೊಂಡು ನಿಂತಿಲ್ಲ. ರೈಟ್, ಹೊತ್ತುಕೊಂಡು ನಿಂತಿಲ್ಲ, ಹೊತ್ತುಕೊಂಡು ನಿಂತಿಲ್ಲ. ಓಕೆನಾ? ಸೊ ಇಲ್ಲಿ 11ರಲ್ಲಿ ಮೇಲ್ಮೈ ಲಕ್ಷಣದ, 11ರಲ್ಲಿ ಮೇಲ್ಮೈ ಲಕ್ಷಣದ. ಓಕೆ, 12ನೇದು ಹೊತ್ತುಕೊಂಡು ನಿಂತಿಲ್ಲ. ಓಕೆ, ಸೂರ್ಯನಿಗೆ ಇರುವ ಅಂತಿದೆ. ಹಂಗಾರೆ 13 ಏನಾಗಿರ್ಬೋದು?
13 ಏನಾಗಿರ್ಬೋದು, ಭೂಮಿಯ ಮೇಲಿರುವ ತೇಜ ಶಕ್ತಿಯಿಂದ, ಕ್ಷುದ್ರ ಶಕ್ತಿಯಿಂದ, ಪ್ರತಾಪ ಶಕ್ತಿಯಿಂದ, ಆಕರ್ಷಣ ಶಕ್ತಿಯಿಂದ ಅಂತಿದೆ. ಬಹುಶಃ ಇಲ್ಲಿ ತೇಜ ಶಕ್ತಿಯಿಂದ ಆನ್ಸರ್ ಆಗ್ಬೋದು. ತೇಜ ಶಕ್ತಿಯಿಂದ ಕ್ವಶನ್ ನಂಬರ್ 13 ನಿಂತಿದೆ. ಹಂಗಾರೆ ಅಲ್ಲಿಗೆ ಹೋಗೋಣ ವಾಪಸ್ಸು. ವಿಜ್ಞಾನವು ಭೂಮಿಯ ಮೇಲ್ಮೈ ಲಕ್ಷಣದ ಓಕೆ, ಮೇಲ್ಮೈ ಲಕ್ಷಣದ ಸೊ ಅದನ್ನು ಹೊತ್ತುಕೊಂಡು ಸೂರ್ಯನಿಗೆ ಇರುವ ತೇಜ ಶಕ್ತಿಯಿಂದ, ನೋಡಿ ತೇಜ ಶಕ್ತಿಯಿಂದ, ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಬಿಡೋಣ. 14 ಮತ್ತು 15 ಅಂತಿದೆಯಲ್ಲ, ಸೊ ಕಂಪ್ಲೀಟ್ ಮಾಡ್ಬಿಡೋಣ. ಕಂಪ್ಲೀಟ್ ಮಾಡಿ ಟೋಟಲ್ ಆಗಿ ಒಂದ್ಸರಿ ಅದನ್ನ ಓದ್ಕೊಂಡ್ಬಿಡೋಣಂತೆ. ಕ್ವಶನ್ ನಂಬರ್ 11, 12, 13, 14. ಓಕೆ, ರತ್ನತ್ರಯರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ, ನೋಡ್ಕೋಬಹುದು. 14 ಮನದಟ್ಟು, ಮನಮುಟ್ಟು, ಹದಗೆಟ್ಟು, ಹುಡಿಗಟ್ಟು ಅಂತಿದೆ. ಹಂಗಾರ ನೀವು ಪ್ಯಾಸೇಜ್ ಅನ್ನ ಸರಿಯಾಗಿ ಓದ್ಕೊಂಡ್ರೆ ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ಭಾವಿಸ್ತಾನೆ. ಆಪ್ಷನ್ ನಂಬರ್ ಎ ಮನದಟ್ಟು ಇಸ್ ರೈಟ್ ಆನ್ಸರ್ ಆಗಬಹುದು. ಹಂಗಾರ ಕ್ವಶನ್ ನಂಬರ್ 15 ಹೋಗೋಣ. ಕಾಡುತ್ತದೆ, ತಿದ್ದಿದೆ, ನೋಡುತ್ತದೆ, ಮಾಡುತ್ತದೆ ಅಂತಿದೆ. ಸೊ ನಾನಿಲ್ಲಿ ತಿದ್ದಿದೆ ಎಂಬಂತಹ ಆಪ್ಷನ್ಗೆ ಹೋಗ್ತೀನಿ. ತಿದ್ದಿದೆ ಎಂಬಂತಹ ಆಪ್ಷನ್ಗೆ. ಓಕೆ, ಆಪ್ಷನ್ ನಂಬರ್ ಬಿ ಅಂತ ಹೇಳಿ. ಸೊ ಹಾಗಿದ್ರೆ ನೋಡೋಣ. ಇಲ್ಲಿ ತಿದ್ದಿದೆ, ಮನದಟ್ಟು, ಸೊ ತೇಜಶಕ್ತಿಯಿಂದ ಹೊತ್ತುಕೊಂಡು ಮೇಲ್ಮೈ ಲಕ್ಷಣದ ಅಂತಿದೆ. ವಿಷಯಗಳನ್ನು ಇಲ್ಲಿ ತಿದ್ದಿದೆ ಅಂತ ಆಗಬೇಕು. 15 ಜಾಗದಲ್ಲಿ ತಿದ್ದಿದೆ ಅಂತ ಆಗಬೇಕು. ಓಕೆ, 14ರಲ್ಲಿ ಮನದಟ್ಟು ಮಾಡಿದೆ ಅಂತ ಆಗಬೇಕು. ಮನದಟ್ಟು ಮಾಡಿದೆ ಅಂತ ಆಗಬೇಕು. ಇಲ್ಲಿ 13 ತೇಜ ಶಕ್ತಿಯಿಂದ ಆಗಬೇಕು. ತೇಜ ಶಕ್ತಿಯಿಂದ ಆಗಬೇಕು. 12 ಹೊತ್ತುಕೊಂಡು ಆಗಬೇಕು. ಹೊತ್ತುಕೊಂಡು ಆಗಬೇಕು. 11 ಮೇಲ್ಮೈ ಲಕ್ಷಣದಾಗಬೇಕು. ಮೇಲ್ಮೈ ಲಕ್ಷಣದಾಗಬೇಕು. ಹಾಗಾದ್ರೆ ಈಗ ಪ್ಯಾಸೇಜ್ ಅನ್ನ ಪೂರ್ತಿ ಓದೋಣ. ಏನಿದೆ? ವಿಜ್ಞಾನವು ಭೂಮಿಯ ಮೇಲ್ಮೈ ಲಕ್ಷಣದ ಸಂಗತಿಯನ್ನು ಕಂಡು ಹಿಡಿದಿದೆ. ಭೂಮಿ ಗುಂಡಾಗಿದೆ ಎಂದು ಯಾವುದು ಅದನ್ನು ಹೊತ್ತುಕೊಂಡು ನಿಂತಿಲ್ಲ. ಸೂರ್ಯನಿಗೆ ಇರುವ ತೇಜ ಶಕ್ತಿಯಿಂದ ಭೂಮಿಯ ಸುತ್ತುವರೆದು, ಅಥವಾ ಸುವರ್ಣವನ್ನು ತಪ್ಪಾಗಿದೆ, ಭೂಮಿಯನ್ನು ಸುತ್ತು ಹಾಕುತ್ತಿದೆ ಎಂದು ಮನದಟ್ಟು ಮಾಡಿದೆ. ಒಟ್ಟಿನಲ್ಲಿ ವಿಜ್ಞಾನವು ಭೂಮಿಯ ಬಗ್ಗೆ ತಿಳಿಯದೇ ಇದ್ದ ಅನೇಕ ಸಂಗತಿಗಳನ್ನು ತಿಳಿಸಿ ತಪ್ಪಾಗಿ ತಿಳಿದಿದ್ದ ವಿಷಯಗಳನ್ನ ತಿದ್ದಿದೆ. ಸೊ ನೀಟಾಗಿ ನೋಡ್ಕೊಂತ ಹೋಗ್ರಿ, ಗಮನದಲ್ಲಿ ಇರಲಿ. ಇಷ್ಟು ಸರಳವಾಗಿ ಪ್ರಶ್ನೆ ಪತ್ರಿಕೆ ಬರಲ್ಲ. ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋದ್ರಿಂದ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳು ಬರ್ತದೆ ಎಂಬಂತ ಒಂದು ನಾಲೆಜ್ ಬರ್ತದೆ. ಆ ನಾಲೆಜ್ಗೋಸ್ಕರವಾಗಿ ಈ ರೀತಿಯಾಗಿ ಓಲ್ಡ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋದು. ಓಕೆ, ಸೊ ಹಾಗಿದ್ರೆ ಮೇಲ್ಮೈ ಅನ್ನುವಂಥದ್ದು ಇಸ್ ರೈಟ್ ಆನ್ಸರ್. ಇದು 11A. ಹಂಗಾರೆ ನೆಕ್ಸ್ಟ್ ಹೋಗೋಣ. 12 ಹೊತ್ತುಕೊಂಡು. ಓಕೆ, ನೆಕ್ಸ್ಟ್ 13ಕ್ಕೆ ಹೋಗೋಣ. ತೇಜ ಶಕ್ತಿಯಿಂದ. ಹಂಗಾರೆ ನೆಕ್ಸ್ಟ್ 14ಕ್ಕೆ ಹೋಗೋಣ. ಮನದಟ್ಟು. ಸರ ಮನಮುಟ್ಟು ಆಗೋದಿಲ್ಲೇನ್ರಿ? ಮನಮುಟ್ಟು ಮಾಡಿದೆ ಅಂತ ಆಗೋದಿಲ್ಲ, ಮನದಟ್ಟು ಮಾಡಿದೆ ಅಂತ ಆಗ್ತದೆ. ರೈಟ್. ಸೊ ನೆಕ್ಸ್ಟ್ 15 ತಿದ್ದಿದೆ. ದಿಸ್ ಇಸ್ ದ ಆನ್ಸರ್ ಬಿ, ತಿದ್ದಿದೆ. ಮುಂದಕ್ಕೆ ಹೋಗೋಣ. ಎಸ್, PQRS. ಸುಮಾರು ಜನ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಗೊಂದಲವನ್ನು ಉಂಟು ಮಾಡ್ತದೆ. PQRS ಅನ್ನ ಕಂಡುಹಿಡಿಯೋದು ತುಂಬಾ ಸಮಸ್ಯೆ ಆಗ್ತದೆ ಸರ್, ನಮಗೆ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಸರ್ ಅನ್ನುವಂತ ಮಾತನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೆ. PQRS ನಷ್ಟು ಸುಲಭವಾಗಿರುವ ಪ್ರಶ್ನೆ ನಿಮಗೆ ಮತ್ತೊಂದಿಲ್ಲ ಅನ್ನೋದು ನನ್ನ ಭಾವನೆ. ಸುಲಭವಾಗಿರ್ತದೆ. ಸೊ ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು ಅನ್ನೋದು ಜಾಣತನ. ಸರಿಯಾಗಿ ನೋಡ್ಕೋಬೇಕು.
ಸರಿಯಾಗಿ ಓದಬೇಕು. ಮೊದಲನೆಯ ವಾಕ್ಯ ಯಾವುದಂತ ಕಂಡುಹಿಡಿಬೇಕು. ಆಲ್ಮೋಸ್ಟ್ ಅಲ್ಲಿ ಮೊದಲನೆಯ ವಾಕ್ಯ ಯಾವುದಂತ ಕಂಡುಹಿಡಿದ್ಬಿಟ್ರೆ ಇದು ಕ್ವಶನ್ ನಂಬರ್ 16. ಮೊದಲನೆಯ ವಾಕ್ಯ ಯಾವುದಂತ ಕಂಡುಹಿಡಿದ್ಬಿಟ್ರೆ ಮಿಕ್ಕಿದೆಲ್ಲವೂ ಬಂದ್ಬಿಡ್ತದೆ. ಪಿ ಕ್ಯೂ ಆರ್ ಎಸ್ ಅಂತಿದೆ. ಸೊ ಪಿ ಕ್ಯೂ ಆರ್ ಎಸ್ ವಾಕ್ಯಗಳು ಸ್ಥಾನ ಪಲ್ಲಟವಾಗಿವೆ, ಅವುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಕ್ವಶನ್ ನಂಬರ್ 16 ನೋಡ್ತಾ ಇದೀವಿ. ಒಮ್ಮೆ ಅಕ್ಬರ್ ಬೀರಬಲ್ಲನನ್ನು ಮಾತಿನಲ್ಲಿ ಸೋಲಿಸಲು ನಿರ್ಧರಿಸಿದನು. ಇದು ಈ ಒಂದು ಪಿ ಕ್ಯೂ ಆರ್ ಎಸ್ ಆರಂಭವಾಗಲಿಕ್ಕೆ ಆರಂಭವಾದ ವಾಕ್ಯ. ಒಮ್ಮೆ ಅಕ್ಬರ್ ಬೀರಬಲ್ಲನನ್ನು ಮಾತಿನಲ್ಲಿ ಸೋಲಿಸಲು ನಿರ್ಧರಿಸಿದನು. ಹಂಗಾರ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾನೆ. ಮೊದಲು 2, 3, 4 ನಡಿಬೇಕು. ಏನದ ಕನಸು ಎಂದು ಬೀರಬಲ್ಲನು ಕೇಳಲು ನಾನು ಜೇನಿನ ಮಡುವಿನಲ್ಲೂ ಬಿದ್ದಿದ್ದೆ ಎಂದನು. ಸೊ ಕ್ಯೂ, ಆ ಕನಸಿನಲ್ಲಿ ನಾವಿಬ್ಬರು ಒಬ್ಬರನ್ನೊಬ್ಬರು ಮೈಯನ್ನು ನೆಕ್ಕುತ್ತಿದ್ದೆವು. ಆರ್, ಆದುದರಿಂದ ಬೀರಬಲ್ಲನನ್ನು ಕರೆಸಿ ನನಗೆ ರಾತ್ರಿ ಕನಸನ್ನು ಹೇಳುವನು ಕೇಳು ಎಂದನು. ಎಸ್, ಆಗ ಬೀರಬಲ್ಲನು ನನಗೂ ನಿನ್ನೆ ರಾತ್ರಿ ಅದೇ ಕನಸು ಬಿದ್ದಿತ್ತು. ಅಕ್ಬರ್ ಬೀರಬಲ್ಲನ ಮಾತನ್ನು ಕೇಳಿ ತಲೆ ತಗ್ಗಿಸಿದನು. ಸೊ ಫಸ್ಟ್ ವಾಕ್ಯ ಕಂಡುಹಿಡಿಯುವಂತ ಪ್ರಯತ್ನ ಮಾಡಬೇಕು. ಇದನ್ನೆಲ್ಲ ಓದಿ ಆದ್ಮೇಲೆ ಫಸ್ಟ್ ವಾಕ್ಯ ನಿಲ್ಲುಡ್ರಿ. ಒಮ್ಮೆ ಅಕ್ಬರ್ ಬೀರಬಲ್ಲನನ್ನು ಮಾತಿನಲ್ಲಿ ಸೋಲಿಸಲು ನಿರ್ಧರಿಸಿದನು. ಓಕೆನಾ? ಆದುದರಿಂದ ಇದು ಬರಬೇಕು. ಇದೆಲ್ಲೇನು ಬರಬೇಕು? ಆದುದರಿಂದ ಬೀರಬಲ್ಲನನ್ನು ಕರೆಸಿ ನನಗೆ ರಾತ್ರಿ ಕನಸನ್ನ ಹೇಳುವನು ಕೇಳು ಎಂದನು. ಫಸ್ಟ್ ಬರೋದು ಆರ್. ಹಂಗಾರ ನೆಕ್ಸ್ಟ್ ಈ ವಾಕ್ಯಕ್ಕೆ ನೆಕ್ಸ್ಟ್ ಯಾವುದು ಬರುತ್ತೆ ಅನ್ನುವಂಥದ್ದನ್ನ ಕಂಡುಹಿಡಿಬೇಕು. ಪಿ ಕ್ಯೂ ಆರ್ ಎಸ್ ಆಪ್ಷನ್ ಇಲ್ಲೇ ಇತ್ತು ಅಂತ ಹೇಳಿದ್ರೆ ಏನಾದ್ರೂ ಮಾಡಿಬಿಡ್ತಿದ್ದೆ ನಾನು, ಇಷ್ಟೊತ್ತಿಗೆ ಆನ್ಸರ್ ಹೇಳ್ಬಿಡ್ತಿದೆ. ಬಟ್ ಪಿ ಕ್ಯೂ ಆರ್ ಎಸ್ ಇಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕೆ ನೆಕ್ಸ್ಟ್ ಹೋಗೋಣ. ಕರೆಸಿ ಆ ರಾತ್ರಿ ಕನಸನ್ನು ಫಸ್ಟ್ ಆರ್ ಅಂತಾನೆ ಒಂದು ಆಪ್ಷನ್ಗೆ ಹೋಗಿ ಬಂದ್ಬಿಡೋಣ. ಬನ್ರಿ ಆರ್. ಹಂಗಾರೆ ನೋಡ್ರಿ, ಎಸ್ ಆರ್ ಕ್ಯೂ ಪಿ ಇದೆ, ಪಿ ಎಸ್ ಆರ್ ಕ್ಯೂ ಇದೆ, ಆರ್ ಪಿ ಎಸ್ ಕ್ಯೂ ಇದೆ, ಕ್ಯೂ ಎಸ್ ಆರ್ ಪಿ ಇದೆ. ಬೇರೆ ಯಾವ ಆಪ್ಷನ್ ನೋಡುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಇದೇ ಆನ್ಸರ್ ಆಗುತ್ತೆ. ಹೆಂಗ್ ಸರ್? ಫಸ್ಟ್ಗೆ ಆರು ಬರಬೇಕು ಅನ್ನುವಂತ ಮಾತನ್ನು ಹೇಳಿದೀವಿ. ಇಲ್ಲಿ ಆರಿಲ್ಲ, ಇಲ್ಲಿ ಆರಿಲ್ಲ, ಇಲ್ಲಿ ಆರಿಲ್ಲ. ದಿಸ್ ಇಸ್ ದ ಆನ್ಸರ್. ನಾನು ಅದಕ್ಕೆ ಮೊದಲು ಹೇಳಿದ್ದು ಏನಂತ, ಪಿ ಕ್ಯೂ ಆರ್ ಎಸ್ ಅನ್ನ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ. ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಫಸ್ಟ್ ಯಾವುದು ಬರುತ್ತೋ, ಫಸ್ಟ್ ವಾಕ್ಯ, ಫಸ್ಟ್ ವರ್ಡ್ ಯಾವುದು ಬರುತ್ತೋ ಅದನ್ನು ಗೆಸ್ ಮಾಡ್ಬೇಕು ಫಸ್ಟ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನ ಕಂಡುಬಿಟ್ರೆ ಮಿಕ್ಕಿದೆಲ್ಲವೂ ಸುಲಭ ಅನ್ನುವಂಥದ್ದನ್ನ ಆರಾಮ್ಸೆ ನಾವು ಚರ್ಚೆ ಮಾಡಬಹುದು. ಹಂಗಾರೆ ಆರ್ ಪಿ ಎಸ್ ಕ್ಯೂ ಅಂತಿದೆ. ಬ್ಯಾಕ್ ಟು ದಿ ಪಿ ಕ್ಯೂ ಆರ್ ಎಸ್ ಗೆ ಹೋಗೋಣ. ಆರ್ ಪಿ ಎಸ್ ಕ್ಯೂ ಅಂತಿದೆ. ಹಂಗಾರ ಉತ್ತರ ಆರ್ ಪಿ ಎಸ್ ಕ್ಯೂ ಅಂತಿದೆ. ನಾ ಫಸ್ಟ್ ಆರ್ ಅಂತ ಹೇಳಿದೆ. ಆರ್ ಪಿ ಎಸ್ ಕ್ಯೂ. ಹಂಗಾರೆ ಫಸ್ಟ್ ಒಂದು ಆರ್ ಅಂತ ಹೇಳಿದ್ದೀನಿ. ಆರ್ ಒಂದೇದು. ಆದುದರಿಂದ ಬೀರಬಲ್ಲನನ್ನು ಕರೆಸಿ ನನಗೆ ರಾತ್ರಿ ಕನಸನ್ನ ಹೇಳುವನು ಕೇಳು ಎಂದನು. ಆರ್. ಹಂಗಾರೆ ಏನದು? ಇದು ಆರ್ ಆದ್ಮೇಲೆ ನೋಡ್ರಿ ಇಲ್ಲಿ ಎಷ್ಟು ಚಂದ ವಾಕ್ಯ. ಪಿ ಸೆಕೆಂಡ್ ವಾಕ್ಯ ಕೇಳು ಎಂದನು. ಮತ್ತೆ ಕೇಳು ಅಂದ ತಕ್ಷಣ ಹೇಳು ಅನ್ಬೇಕಲ್ಲ. ಏನದು? ಕನಸು ಎಂದು ಬೀರಬಲ್ಲನು ಕೇಳಲು ನಾನು ಜೇನಿನ ಮಡುವಿನಲ್ಲಿ ಬಿದ್ದಿದ್ದೆ ಎಂದನು. ಹಂಗಾರ ಆರ್ ಪಿ. ನೆಕ್ಸ್ಟ್ ಬರೋದು ಎಸ್. ಆಗ ಬೀರಬಲ್ಲನು ನನಗೂ ನಿನ್ನೆ ರಾತ್ರಿ ಅದೇ ಕನಸು ಬಿದ್ದಿತ್ತು. ಅಕ್ಬರ್ ಬೀರಬಲ್ಲನ ಮಾತನ್ನು ಕೇಳಿ ತಲೆ ತಗ್ಗಿಸಿದನು. ಕ್ಯೂ. ಆ ಕನಸಿನಲ್ಲಿ ನಾವಿಬ್ಬರು ಒಬ್ಬರನ್ನೊಬ್ಬರು ಮೈಯನ್ನು ನೆಕ್ಕುತ್ತಿದ್ದೆವು ಅನ್ನುವಂಥದ್ದು. ಅಕ್ಬರ್ ಮತ್ತು ಈ ಕಥೆನ ನಾವು ಬಾಲ್ಯದಲ್ಲಿ ಕೇಳಿದ್ದೇವೆ. ಬಾಲ್ಯದಲ್ಲಿ ನಮ್ಮ ಅಜ್ಜಿ ಅವಳು ನಮ್ಗೆ ಇತರ ಕಥೆ ಹೇಳ್ತಾ ಇದ್ರು. ನಮ್ಮ ಹೆಸರು ತಗೊಂಡೇ ಹೇಳ್ತಾ ಇದ್ರು. ಅಕ್ಬರ್ ಬೀರಬಲ್ಲ ಅಂದ್ರೆ ಅದು ಒಂಥರ ಜಂಟಿ ಆರ್ಗನೈಸೇಷನ್ ಇದ್ದಂಗೆ ಅದು. ಆ ಥರ ಕಥೆಗಳೆಲ್ಲ ಸಿಕ್ಕಾಪಟ್ಟೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲೆಲ್ಲ ವಿದ್ಯಾರ್ಥಿಗಳನ್ನ ಮನರಂಜಿಸ್ಲಿಕ್ಕೆ ಈ ರೀತಿ ಕಥೆಗಳನ್ನ ಹೇಳ್ತಾ ಇದ್ದಿದ್ದು ಉಂಟು, ವಾಡಿಕೆ ಅಥವಾ ಉಂಟು, ಹೇಳ್ತಾ ಇದ್ರು ಅನ್ನುವಂಥದ್ದು. ಓಕೆ, ಸೊ ಆನ್ಸರ್ ಈಸ್ ಆರ್ ಪಿ ಎಸ್ ಕ್ಯೂ. ಹಂಗಾರೆ ಕೊಟ್ಟಿರುವಂತಹ ಇದರಲ್ಲಿ ಅಥವಾ ಕೊಟ್ಟಿರುವಂತಹ ಆಪ್ಷನ್ ನಲ್ಲಿ ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್, ಆರ್ ಪಿ ಎಸ್ ಕ್ಯೂ. ಓಕೆ, ಸೊ ಪಿ ಕ್ಯೂ ಆರ್ ಎಸ್ ಬಂದಾಗ ಹೆದರ್ಬಾರ್ದು, ಏನೂ ಆಗುವುದಿಲ್ಲ. ಬಾ ದೋಸ್ತ ಗುರುಲೋಗ ಹಾಕೋಣ. ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ಗುರುಲೋಗ ಹಾಕೋದೈತೆ, ತಾವುಗಳು ನೋಡ್ಕೋಬಹುದು. ಕ್ವಶನ್ ನಂಬರ್ 17 ಬಂದಿದ್ದೇವೆ. ಕ್ವಶನ್ ನಂಬರ್ 17 ಏನಂತ, 17 ಅನ್ನು ಓದೋಣ. ಅವು ಈ ಕಡೆ ಬರ್ಕೊಂಡ್ಬಿಡೋಣ ಅವುಗಳನ್ನ ಫಸ್ಟೇ. ಪಿ ಕ್ಯೂ ಆರ್ ಎಸ್, ಕ್ಯೂ ಎಸ್ ಪಿ ಆರ್. ಸೊ
ನೋಡಿ, PQRS, QSPR, SRPQ, RSPQ. ಅವು ನೆನಪು ಉಳಿಯಲ್ಲ, ಓದ್ಕೊಂತ ಬಂದ್ಬಿಡೋಣ ಬನ್ನಿ. ಒಂದನೇದಾಗಿ, ಕಾಡಿನಲ್ಲಿ ಒಂದು ಸಿಂಹ ಮಧ್ಯಾಹ್ನ ನಿದ್ರಿಸುತ್ತಿದ್ದಾಗ ಇಲಿಯೊಂದು ಅದರ ಮೇಲೆ ಓಡಾಡಿ ಅದಕ್ಕೆ ನಿದ್ರಾಭಂಗವಾಯಿತು. ಇದು ಈ ವಾಕ್ಯಕ್ಕೆ ಆರಂಭಕ ವಾಕ್ಯ. ಒಂದು ಕಥೆಯನ್ನ ಬೆಳೆಸ್ಬೇಕಲ್ಲ, ಸೊ ಹಾಗಾಗಿ ಆರಂಭಿಕ ವಾಕ್ಯ ಆಗ್ತದೆ. ಕಾಡಿನಲ್ಲಿ ಒಂದು ಸಿಂಹ ಇತ್ತಂತೆ, ಸಿಂಹ ಮಕ್ಕೊಂಡಿತ್ತಂತೆ. ಆ ಮಕ್ಕೊಂಡಿರುವಂತಹ ಸಿಂಹದ ಕತೆ. ಓಕೆ, ಹಂಗಾರೆ ಸಿಂಹ ಮಕ್ಕೊಂಡಂತಹ ಸಂದರ್ಭದಲ್ಲಿ ಅದರ ಮೇಲ್ಗಡೆ ಯಾವುದು ದಾಳಿ ಮಾಡುತ್ತಪ್ಪ ಅಂದ್ರೆ ಇಲಿ ದಾಳಿ ಮಾಡುತ್ತೆ ಅಂತ. ನಾವು ಅದರ ಮೇಲೆ ಯಾವ ದಾಳಿ ಮಾಡುತ್ತೆ? ಇಲಿ ದಾಳಿ ಮಾಡುತ್ತೆ ಅಂತ. ಹಂಗಾರೆ ಇಲ್ಲಿ ಫಸ್ಟ್ ವಾಕ್ಯ ಯಾವುದು ಅಂತ ನೀವು ಕಂಡುಹಿಡಿಬೇಕು. ಫಸ್ಟ್ ಯಾವುದು ವಾಕ್ಯ ಅನ್ನೋ ಫಸ್ಟ್ ವಾಕ್ಯ ಯಾವುದು ಅಂತ ಕಂಡುಹಿಡಿದ್ ಬಿಟ್ರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಬಂದ್ಬಿಡ್ತದೆ. ಮಾರನೇ ದಿನ ಬೇಟೆಗಾರನ ಬಲಿಯಲ್ಲಿ ಸಿಂಹವು ಸಿಲುಕಿಕೊಂಡು ಬಿಡಿಸಿಕೊಳ್ಳಲಾರದೆ ಗರ್ಜಿಸುತ್ತಿತ್ತು. ನನ್ನ ನಿದ್ದೆ ಕೆಡಿಸಿದೆ, ಕೊಂದು ಬಿಡುವೆನು ನಿನ್ನನ್ನು ಎಂದು ಇಲಿಯನ್ನು ಬೆದರಿಸಿತು. ಆ ಗರ್ಜನೆ ಕೇಳಿ ಇಲಿಯು ಧಾವಿಸಿ ತನ್ನ ಹಲ್ಲುಗಳಿಂದ ಬಲಿಯನ್ನ ಕತ್ತರಿಸಿ ಬಿಡುಗಡೆ ಮಾಡಿತು. ಇಲಿಯು ಪ್ರಾಣ ಭಿಕ್ಷೆ ಬೇಡಿದಾಗ ಸಿಂಹ ಕನಿಕರಿಸಿ ಬಿಟ್ಟಿತು. ಸೊ ಆಪ್ಷನ್ ಯಾವುದು ಅನ್ನುವಂಥದ್ದನ್ನ ತಾವು ಹುಡುಕ್ಬೇಕಾಗತ್ತೆ. ಸೊ PQRS, QSPR, SRPQ, RSPQ. ಫಸ್ಟ್ ವಾಕ್ಯ ಯಾವುದು ಅಂತ ಕಂಡುಹಿಡಿಬೇಕು. ಕಾಡಿನಲ್ಲಿ ಒಂದು ಸಿಂಹ ಮಧ್ಯಾಹ್ನ ನಿದ್ರಿಸುತ್ತಿದ್ದಾಗ ಇಲಿಯೊಂದು ಅದರ ಮೇಲೆ ಓಡಾಡಿ ಅದಕ್ಕೆ ನಿದ್ರಾಭಂಗವಾಯಿತು. ಹಂಗಾರೆ ನಿದ್ರಾಭಂಗವಾದಾದ್ಮೇಲೆ ಹುಲಿ ಸಿಂಹದ ಬಾಯಿಗೆ ಬರುವಂತಹ ಫಸ್ಟ್ ವರ್ಡ್ ಏನಾಗಿರ್ಬೋದು? ಕ್ಯೂ. ನನ್ನ ನಿದ್ದೆಯನ್ನು ಕೆಡಿಸಿದೆ ಅಂತ. ನಿದ್ದೆ ಮಾಡುತ್ತಿರುವಂತಹ ಸಿಂಹದ ಮೇಲೆ ಇಲಿಯು ಒದ್ದಾಡಿದಾಗ ಅಥವಾ ಇಲಿಯು ಓಡಾಡಿದಾಗ ಸಿಂಹದ ಮೇಲೆ ಸಿಂಹದ ನಿದ್ದೆ ಹಾಳಾಗೋಗ್ಬಿಡ್ತದೆ. ಕ್ಯೂ ಅನ್ನುವಂಥದ್ದು ಫಸ್ಟ್ ಇದೆ. ಹಂಗಾರೆ ಆಪ್ಷನ್ ಕ್ಯೂ ಇದೆಯಾ? ನೋಡಿ, ಕ್ಯೂ ಇದೆ. ದಿಸ್ ಈಸ್ ದ ಆನ್ಸರ್. QSPR. ಹೆಂಗ ಸರ್? ಫಸ್ಟ್ ವಾಕ್ಯ ಕ್ಯೂ ಅಂದ್ಮೇಲೆ ಮಿಕ್ಕಿದೆಲ್ಲ ಗೋವಿಂದಾಯ ನಮಃ ಅಂತ. QSPR. ಹಂಗಾರೆ ಫಸ್ಟ್ ಒನ್ ಕ್ಯೂ ಅಂತ ಹೇಳಿದೆ ನಾನು. ಕ್ಯೂ. ನನ್ನ ನಿದ್ದೆ ಕೆಡಿಸಿದೆ, ಕೊಂದು ಬಿಡುವೆನೋ ನಿನ್ನನ್ನು ಎಂದು ಇಲಿಯನ್ನ ಬೆದರಿಸಿದ. ಕ್ಯೂ. ಎಸ್. ಇಲಿಯು ಪ್ರಾಣ ಭಿಕ್ಷೆ ಬೇಡಿದಾಗ ಅಯ್ಯೋ ನನ್ ತಪ್ಪಾಯ್ತು ಬಿಟ್ಬಿಡಪ್ಪ ಅಂತ ಕೇಳ್ತಂತೆ. ಸಿಂಹ ಕನಿಕರಿಸಿ ಬಿಟ್ಬಿಡ್ತಂತೆ. ಓಕೆ, ಸೊ ಕ್ಯೂ ಎಸ್. ನೆಕ್ಸ್ಟ್ ಬರೋದು ಪಿ. ಮಾರನೇ ದಿನ ಬೇಟೆಗಾರನ ಬಲಿಯಲ್ಲಿ ಸಿಂಹವು ಸಿಲುಕಿಕೊಂಡು ಬಿಡಿಸಿಕೊಳ್ಳಲಾರದೆ ಗರ್ಜಿಸಿತು. ಮೂರನೇದು. ಸೊ ಆ ಗರ್ಜನೆಯನ್ನು ಕೇಳಿ ಇಲಿಯು ಧಾವಿಸಿ ತನ್ನ ಹಲ್ಲುಗಳಿಂದ ಬಲೆಯನ್ನ ಕತ್ತರಿಸಿ ಸಿಂಹವನ್ನ ಬಿಡುಗಡೆ ಮಾಡಿತು. ನೋಡ್ರಿ, ಫಸ್ಟ್ ವರ್ಡ್ PQRS ನಾಗ ಯಾವುದು ಅಂತ ಕಂಡುಹಿಡಬೇಕು. ಫಸ್ಟ್ ವರ್ಡ್ PQRS ನಾಗ ಫಸ್ಟ್ ವಾಕ್ಯ ಅಥವಾ ಮೊದಲ ಸೆಂಟೆನ್ಸ್ ಅಥವಾ ಮೊದಲ ವರ್ಡ್ ಯಾವುದು ಬರುತ್ತೆ, ಜಡ್ಜ್ಮೆಂಟ್ ಮಾಡಿಬಿಟ್ರೆ ನಿಮ್ಮ ಅರ್ಧ ಕೆಲಸ ಸಕ್ಸಸ್ ಆದಂಗೆ. ದಿಸ್ ಇಸ್ ವಾಟ್ ಕ್ವಶನ್ ನಂಬರ್ 17. 1991 FDA ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂಬರುವ SDA FDA ಪರೀಕ್ಷೆಗಳಿಗೆ ಇದು ತುಂಬಾ ಅನುಕೂಲ ಆಗ್ತದೆ ಅಂತ ಭಾವಿಸ್ತೇನೆ. ಹೇಮಂತ್ ಕನ್ನಡಿಗ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳ ಸರಣಿ ಓಡ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ತರಗತಿಗಳನ್ನ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 18ಗೆ ಹೋಗೋಣ. ಅರ್ಥ ಗ್ರಹಣ ಮಾಡಿ ಸೂಕ್ತ ಉತ್ತರವನ್ನ ಗುರುತಿಸಿ ಅಂತಿದೆ. ಹಂಗಾರೆ ಚೆನ್ನಾಗಿ ಓದ್ಕೋಬೇಕು. ಹೋದ ವಾರ ಒಂದು ದಿನ ಹಗಲಿನಲ್ಲಿ ಆಯಾಸದಿಂದ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದನು. ಹಾಗೆಯೇ ಮಂಪರು ಆವರಿಸಿ ನಿದ್ರಾವಶನಾದನು. ಸುಂದರವಾದ ಹಗಲುಗನಸು ಬಿತ್ತು. ಕನಸಿನಲ್ಲಿ ನಾನು ಪಟ್ಟ ಸುಖಕ್ಕೆ ಪಾರವೇ ಇರಲಿಲ್ಲ. ಆ ಕನಸಿನಲ್ಲಿ ನನಗೆ ಪ್ರಿಯವಾದ ವ್ಯಕ್ತಿಯೊಬ್ಬ ದೂರದಲ್ಲಿದ್ದು ಬಹಳ ಇಷ್ಟವಾದನ್ನು ತೋರಿಸುತ್ತೆ ನೋಡಿ ಎಂದು ಕೈಯಲ್ಲಿ ವಿಚಿತ್ರಾಕಾರದ ವಸ್ತುವೊಂದನ್ನು ತೋರಿಸುತ್ತಿದ್ದನು. ದೂರದಲ್ಲಿದ್ದರಿಂದ ಅದನ್ನು ಸ್ಪಷ್ಟವಾಗಿ ನೋಡಲು ಕನ್ನಡಕ ಹಾಕಿಕೊಳ್ಳಬೇಕೆಂದು ತಡವರಿಸುತ್ತಾ ಎದ್ದೆನು. ಅಲ್ಲಿಯೇ ಓದುತ್ತಾ ಕುಳಿತ ನನ್ನ ಮೊಮ್ಮಗ, ಇದೇನಜ್ಜ ಕನ್ನಡಕ ಹುಡುಕುತ್ತಿದ್ದೀಯೋ ಎಂದನು. ಅರೆ, ಕನ್ನಡಕ ಹಾಕಿಕೊಂಡಿದ್ದರೂ ಆ ದೃಶ್ಯ, ಆ ವಸ್ತು ಏಕೆ ಚೆನ್ನಾಗಿ ಕಾಣಲಿಲ್ಲ ಎಂದು ಚಿಂತಾಕ್ರಾಂತನಾದನು ಅನ್ನುವಂಥದ್ದು. ಸೊ ಪ್ಯಾಸೇಜ್, ಚಿಂತಾಕ್ರಾಂತನಾದನು ಅನ್ನುವಂಥದ್ದು ಪ್ಯಾಸೇಜ್. ಹಂಗಾರ ಮುಂದ ಇದಕ್ಕೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾನ, ಉತ್ತರವನ್ನ ಬರಿಬೇಕಾಗ್ತದ. ಹೋದ ವಾರ ಒಂದು ಹಗಲಿನಾಗ ಆಯಾಸದಿಂದ ಮಕ್ಕೊಂಡಾಗ ಕನಸು ಬಿದ್ದಿತ್ತು. ಮುಂಪರಾವರಿಸ್ತು, ನಿದ್ದೆ ಮಾಡ್ತಾ ಇದ್ದೆ, ಹಗಲು ಕನಸು ಬಿತ್ತು, ತುಂಬಾ ಸಂತೋಷ ಆಗ್ತಿತ್ತು.
ಅವ್ರಿಗೆ ಯಾರೋ ಪ್ರಿಯವಾದ ವ್ಯಕ್ತಿ ಒಬ್ಬ ಬಂದಿದ್ದ ನೋಡ್ರಿ. ಸ್ವಲ್ಪ ಇಂಥ ಯಾವ ಇದ್ರೆ ಹೈಲೈಟ್ ಮಾಡ್ಕೊ. ಪ್ರಿಯವಾದ ವ್ಯಕ್ತಿ, ಮಂಪರು ಆವರಿಸಿತ್ತು, ವಿಶ್ರಾಂತಿ ಮಾಡ್ತಾ ಇದ್ದೆ, ನೋಡ್ರಿ ಇವೆಲ್ಲ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟೇ. ಈ ತರ ಬಂದಾಗ ಸ್ವಲ್ಪ ಆಪ್ಷನ್ ಓದ್ಕೊಂಡ್ಬಿಡ್ಬೇಕು ಮೊದಲೇ. ಪ್ರಶ್ನೆ ಆಪ್ಷನ್ ಓದ್ಕೊಂಡ್ಬಿಟ್ರೆ ಪ್ಯಾಸೇಜ್ ಈಜಿ ಆಗಿಬಿಡ್ತದೆ. ಹಂಗಾರೆ ಕ್ವಶನ್ ನಂಬರ್ 1 ಹೋಗೋಣ. ಒಂದು ದಿನ ಹಗಲಿನಲ್ಲಿ ನಿದ್ರಾ ಪರವಶನ ಆದನು ಅಂತಿದೆ. ಸೊ ಸುಂದರ ಕನಸುಗಳನ್ನು ಕಾಣಬೇಕು, ದುಡಿಮೆಯಿಂದ ಆಯಾಸದ ಪರಿಹಾರವಾಗಬೇಕು, ಮಾಡಬೇಕಾದ ಕೆಲಸಗಳಾವು, ಮಲಗಿಕೊಳ್ಳಲು ಹಾಸಿಗೆ ಮತ್ತು ಜಾಗ ಪ್ರಶಸ್ತವಾಗಿತ್ತು ಅಂತಿದೆ. ಕ್ವಶನ್ ನಂಬರ್ 18 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ್ದು ಆಗಿರ್ಬೋದು ಆನ್ಸರ್ ನಿಮ್ಮ ಪ್ರಕಾರವಾಗಿ? ಸೊ ಒಂದು ದಿನ ಹಗಲಿನಲ್ಲಿ ನಿದ್ರಾ ಪರವಶನ ಆದನು. ಅಲ್ಲಿ ನಿದ್ರಾ ಪರವಶನ ಆದನು ಅಂತಿದೆಯಲ್ಲ, ಹಿಂದಕ್ಕೆ ಹೋಗೋಣ ನೋಡ್ರಿ. ಆಯಾಸದಿಂದ ಅನ್ನುವಂತ ಅವ್ರು ಕೊಟ್ಟಿದ್ದಾನೆ. ಆಯಾಸದಿಂದ. ಸೊ ಆಯಾಸ ಆಗಿತ್ತಂತೆ. ಹಂಗಾರೆ ಆಯಾಸ ಆದಂಥ ಸಂದರ್ಭದಲ್ಲಿ ವಿಶ್ರಾಂತಿ ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ನಾಗ ವಿಶ್ರಾಂತಿ ಅನ್ನುವಂತಹ ವರ್ಡ್ ಇದೆ. ಸೊ ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. 2 ಈಸ್ ರೈಟ್ ಆನ್ಸರ್. ದುಡಿಮೆಯಿಂದ ಆಯಾಸದ ಪರಿಹಾರವಾಗಬೇಕು. ಈ ರೀತಿ ಹೈಲೈಟ್ ಮಾಡಿಕೊಂಡು ಉತ್ತರವನ್ನು ಓದಬೇಕಾಗ್ತದೆ. 18(2). ಹಂಗಾರೆ 19 ಹೋಗೋಣ. ಕನಸಿನಲ್ಲಿ ಕಂಡು ಬಂದ ವ್ಯಕ್ತಿ ನನ್ನ ಶತ್ರುವಾಗಿದ್ದನು. ಸೊ ವಿದೇಶಿ ವ್ಯಕ್ತಿಯಾಗಿದ್ದು, ಅಪರಿಚಿತ ವ್ಯಕ್ತಿಯಾಗಿದ್ದನು, ನಾನು ಇಷ್ಟಪಡುವ ವ್ಯಕ್ತಿಯಾಗಿದ್ದನು ಅಂತಿದೆ. ಏನಾಗಿರ್ಬೋದು? ಕನಸಿನಲ್ಲಿ ನಾನು ಇಷ್ಟಪಡುವಂತಹ ಒಬ್ಬ ವ್ಯಕ್ತಿ ಕಂಡನು ಅಂತಿದೆ. ಆಪ್ಷನ್ ನಂಬರ್ ಡಿ ಈಸ್ ರೈಟ್ ಆನ್ಸರ್. ನಾನು ಇಷ್ಟಪಡುವಂತಹ ಒಬ್ಬ ವ್ಯಕ್ತಿ ಕಂಡ. ನಾನು ಇಷ್ಟಪಡುವಂತಹ ವ್ಯಕ್ತಿ ಒಬ್ಬ ಕಂಡನು. ಡಿ ಇಸ್ ರೈಟ್ ಆನ್ಸರ್. ಡಿ. ಹಂಗಾರ 19, 20ನೇ ಪ್ರಶ್ನೆ ಹೋಗೋಣ. ವ್ಯಕ್ತಿ ತೋರಿಸುತ್ತಿದ್ದ ವಸ್ತು ಹೇಗಿತ್ತು? ಚೌಕಾಕಾರವಾಗಿತ್ತು, ಸ್ವದೇಶದಲ್ಲಿ ತಯಾರಾಗಿತ್ತು, ಬೆಲೆ ಬಾಳುವಂಥದ್ದಾಗಿತ್ತು, ಆಕಾರದ ವಸ್ತುವನ್ನು ಹಿಂದೆ ನೋಡಿರಲಿಲ್ಲ ಅಂತಿದೆ. 20ನೇದು ರೈಟ್. ಏನಾಗಿರ್ಬೋದು? ಕನಸಿನಲ್ಲಿ ನೋಡಿದೆ, ಅದು ಸೊ ಚೌಕಾಕಾರವಾಗಿತ್ತು, ಸ್ವದೇಶದಲ್ಲಿ ತಯಾರಾಗಿತ್ತು. ಸ್ವಲ್ಪ ಪ್ಯಾಸೇಜ್ ನೋಡ್ಕೊಂಡ್ಬಂದ್ಬೇಡ. ವಿಚಿತ್ರ ಆಕಾರದ ಒಂದು ವಸ್ತು, ಸ್ಪಷ್ಟವಾಗಿ ನೋಡಲು ವಿಚಿತ್ರ ಆಕಾರದ ಅಂತ ಕೊಟ್ಟಿದ್ದಾನೆ. ಕಂಡು ಬಂದ ವ್ಯಕ್ತಿ ಆಗಿದೆ. ಸೊ ಆಕಾರವನ್ನು ಈ ಹಿಂದೆ ನೋಡಿರಲಿಲ್ಲ. ಸೊ ಆಪ್ಷನ್ ನಂಬರ್ ಡಿ ಹೋಗೋಣ. ವೈ? ಬಿಕಾಸ್ ವಿಚಿತ್ರ ಆಕಾರದ ಅಂತಿದೆ. ಚೌಕಾಕಾರದ ಗೊತ್ತಾಗ್ತದೆ, ಸ್ವದೇಶದಲ್ಲಿ ತಯಾರದ ಗೊತ್ತೆ, ಬೆಲೆ ಬಾಳುವಂಥದ್ದು ಗೊತ್ತಾಗ್ತಿತ್ತು. ಆಕಾರದ ವಸ್ತುವನ್ನು, ಆ ಆಕಾರದ, ಸೊ ವಿಚಿತ್ರವಾಗಿತ್ತು ಅಂತ ಹೇಳಿದ್ನಲ್ಲ, ಅಂತಹ ವಸ್ತುವನ್ನು ನಾನು ನೋಡಿರ್ಲಿಲ್ಲ. ಓಕೆ. ಕ್ವಶನ್ ನಂಬರ್, ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಬಯಸಿ ಸೊ ಕನ್ನಡಕ ಹಾಕಿಕೊಂಡು ನೋಡ ಬಯಸಿದನು. ಕನ್ನಡಕ ಹಾಕೊಂಡು ನೋಡಂತಡಿಪ, ಅದನ್ನು ಏನೋ ಒಂದು ವಿಚಿತ್ರ ಆಕಾರದ ವಸ್ತು ಕಾಣಿಸ್ತಾ ಇದೆ, ಸೊ ನೋಡ್ಬಿಡಂತಡಿಪ ಅನ್ನುವಂತ ಮಾತನ್ನು ಹೇಳಿ ಆಪ್ಷನ್ ನಂಬರ್ ಸಿ ರೈಸ್ ರೈಟ್ ಆನ್ಸರ್. ಚಿತ್ರವಾದ ಆ ಕನ್ನಡಕ ಹಾಕೊಂಡು ನೋಡೋಣ ಇರೋದನ್ನ, ಏನೋ ಒಂದು ವಸ್ತು ಕಂಡೈತೆ, ಕನ್ನಡಕ ಹಾಕೊಂಡು ನೋಡೋಣ ಅನ್ನುವಂತ ಮಾತನ್ನು ಹೇಳಿಕೊಂಡು 21 ದ ಲಾಸ್ಟ್ ಒನ್. ಮೊಮ್ಮಗನು ಅಜ್ಜನನ್ನು ಕೇಳಿದ ಪ್ರಶ್ನೆ. ಕತೆ ಹೇಳಲು ಬಂದೆಯಾ? ನನಗೆ ಸಿಹಿ ಕೊಡುವೆಯಾ? ಅಜ್ಜ, ಏನು ಯೋಚಿಸುತ್ತಿರುವೆ? ಕನ್ನಡಕವನ್ನು ಧರಿಸಿಯೇ ಹುಡುಕುತ್ತಿರುವೆನು. ಕನ್ನಡವನ್ನು ಧರಿಸಿಯೇ ಹುಡುಕುತ್ತಿರುವೆ ಏನು ಆಗ್ಬೇಕು. ಹುಡುಕುತ್ತಿರುವೆ ಏನು? ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಇಷ್ಟು ಸುಲಭವಾಗಿ ಪ್ರಶ್ನೆ ಬರಲ್ಲ. ಸೊ ಹಂತವಾಗಿ 91 ಹಂತವಾಗಿ ನೋಡಿರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಡಿಸೈಡ್ ಮಾಡ್ಕೊಂತ ಚರ್ಚೆ ಮಾಡ್ಕೊಂತ ಹೋಗೋಣ. ಕ್ವಶನ್ ನಂಬರ್ 22 ಹೀಗಿತ್ತು. ಕ್ವಶನ್ ನಂಬರ್ 23 ಹೇಗಿತ್ತು? ಬಂತು ನೋಡ್ರಿ, ಮತ್ತೆ PQRS ಬಂತು. ಇದು 1991 FDA ಪ್ರಶ್ನೆ ಪತ್ರಿಕೆ ಆಗಿದ್ದು, ಓದುಗರು ಬೇಕಾದ್ರೆ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿಕೊಂಡು ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಹಾಗೇನಾದರೂ ಕೂಡ ತಮಗೆ ಸಂದೇಹಗಳಿತ್ತು ಅಂತ ಹೇಳಿದ್ರೆ ಸೊ ನೀವು ನಮ್ಮನ್ನ ಸಂಪರ್ಕಿಸಬಹುದು ವಾಟ್ಸಪ್ ಅಲ್ಲಿ. ಸೊ ತಾವುಗಳು ಏನನ್ನಾದ್ರೂ ಕಳಿಸಿದ್ರೆ ಅದಕ್ಕೆ ನಾವು ರಿಪ್ಲೈ ಮಾಡಿ 8846177779 ಇದು ನಮ್ಮ ವಾಟ್ಸಪ್ ನಂಬರ್. ಸೊ ತಾವುಗಳು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬಹುದು. ಹೇಮಂತ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಜಾಯ್ನ್ ಆಗ್ರಿ. ಹೆಚ್ಚು ಮಾಹಿತಿನ ತಿಳಿದುಕೊಳ್ಳಿ. ವಾಕ್ಯದಲ್ಲಿರುವ ಪದಗಳು ಕ್ರಮಬದ್ಧವಾಗಿಲ್ಲ, ಅರ್ಥ ಬರುವಂತ ಜೋಡಿಸಬೇಕು. ಇಲಿಯನ್ನು ಹಿಡಿಯಿತು ಬೆಕ್ಕು ಬೀಲದಲ್ಲಿರುವ ಅಂತಿದೆ. ರೈಟ್. ಬೀಲದಲ್ಲಿರುವ ಬೆಕ್ಕು ಹಿಡಿಯಿತು ಇಲಿಯನ್ನು ಅಂತಿದೆ.
ಸೊ ಬೆಕ್ಕು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಅನ್ಸುತ್ತೆ. ಬೀರದಲ್ಲಿರುವ ಆಗುತ್ತೆ, ಬೆಕ್ಕನ್ನು ಹಿಡಿಯಿತು ಅಂತ ಆಗುತ್ತೆ. RSPQ ಆಪ್ಷನ್ ಆಗೈತೆ ನೋಡ್ರಿ, RSPQ. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಫಸ್ಟ್ ಆರ್ ಅಂತ ಕನ್ನಡದಾಗ ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಆರ್ ಇಲ್, ಇಲ್ಲಿ ಆರ್ ಇಲ್, ಇಲ್ಲಿ ಆರ್ ಇಲ್, ಇದು ಆನ್ಸರ್ ಆಗುತ್ತೆ ಫೈನಲ್. ಅದಕ್ಕೆ ನಾನು ಹೇಳಿದೆ, ಅವಾಗಲೇ ಹೇಳಿದ್ರೆ PQRS ಅನ್ನೇ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ. ನಿಮ್ಮ ಕಾನ್ಸಂಟ್ರೇಟ್ ಕ್ವಶನ್ ಪೇಪರ್ ಮೇಲೆ ಇರಬೇಕು, ಅಕ್ಕಪಕ್ಕ ಇದ್ದವ್ರ ಮೇಲೆಲ್ಲ. ಸೊ ಹೀಗಿದ್ದಾಗ ಆಟೋಮೆಟಿಕ್ ನೀವೇನ್ ಮಾಡ್ಬೋದು, ಪಕ್ಕ ಉತ್ತರವನ್ನ ಕಂಡು ಹಿಡಿಯಲೇಬಹುದು ಆಗುತ್ತೆ. ಓಕೆ, ಕ್ವಶನ್ ನಂಬರ್ 24 ಡಿಸ್ಕಸ್ ಮಾಡೋಣ. 24 ಡಿಸ್ಕಸ್ ಮಾಡೋಣ. ನಾಯಿ ಪ್ರಾರಂಭಿಸಿತು ಬೊಗಳುವುದಕ್ಕೆ ಕಳ್ಳನನ್ನು ಕಂಡು ಅಂತ. ಫಸ್ಟ್ ವಾಕ್ಯ ಕಂಡಿಡ್ರಿ ಸಾಕ, ಮಿಕ್ಕಿದೆಲ್ಲ ತಾನೇ ಬರ್ತದೆ. ಫಸ್ಟ್ ವಾಕ್ಯ ಕಂಡಿಡ್ರಿ, ಕಳ್ಳನನ್ನು ಕಂಡು ಆಗಬೇಕು. ಎಸ್, ಹಂಗಾರೆ ಎಸ್ ಎಲ್ಲಿದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಇವೆರಡು ಅಲ್ಲ. 1 ಮತ್ತು 4 ಡಿಲೀಟ್, ಸಾರಿ 1 ಮತ್ತು 3 ಡಿಲೀಟ್, 2 ಮತ್ತು 4 ಆನ್ಸರ್ 1. ಕಳ್ಳನನ್ನು ಕಂಡು. ನೆಕ್ಸ್ಟ್ ನಾಯಿ ಅಂತ ಆಗ್ಬೇಕು. ಎಸ್ ಆದ್ಮೇಲೆ ಬರಬೇಕು, ಪಿ ಬರಬೇಕು. ಎಸ್ ಪಿ, ಇದು ಆನ್ಸರ್, ಇದು ಅಲ್ಲ. ರೈಟ್. ಕಳ್ಳನನ್ನು ಕಂಡು ಬೊಗಳುವುದಕ್ಕೆ ಆಗೋದಲ್ಲ. ಕಳ್ಳನನ್ನು ಕಂಡು ನಾಯಿ ಬೊಗಳುವುದಕ್ಕೆ ಪ್ರಾರಂಭಿಸಿತು. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್, SPRQ. ಜಾಸ್ತಿ ಓದ್ತಾ ಹೋದಂಗೆ ನಿಮ್ಮಲ್ಲೇ ಒಂದು ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗ್ತಾ ಹೋಗ್ತದೆ. ಈ ರೀತಿ MCQ ಪ್ರಶ್ನೆಗಳನ್ನು ಕೇಳೋದ್ರಿಂದ, ಸೊ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳೋದ್ರಿಂದ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಿಗೆ ಆಗ್ತದೆ. ರೈಟ್. ಕ್ವಶನ್ ನಂಬರ್ 24 ಇದು. ಕ್ವಶನ್ ನಂಬರ್ 25 ನೋಡೋಣ. ಹಾನಿಕರ ಆರೋಗ್ಯಕ್ಕೆ ಸೇದುವುದು ಸಿಗರೇಟು ಅಂತಿದೆ. ಇದೆಲ್ಲ ನಿಮ್ಗೆ ಗೊತ್ತೇ ಇರಬೇಕು. ಫಸ್ಟ್ ಕನ್ನಡಕೋರಿ, ಸಿಗರೇಟು ಅನ್ನುವಂಥದ್ದು ಇಸ್ ರೈಟ್ ಆನ್ಸರ್. ಇಲ್ಲೆಲ್ಲ ಇದು ಅಲ್ಲ, ಇದು ಅಲ್ಲ. ಸೊ ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ. ಸಿಗರೇಟು ಸೇದುವುದು ರೂ ಆಗಿದೆಯದು, ಸೇದುವುದು ಅಂತ ಆಗಬೇಕು. ಹಂಗಾರೆ SR ಇಸ್ ದ ರೈಟ್ ಆನ್ಸರ್, SRQP. ಸಿಗರೇಟು ಸೇದುವುದು ಆರೋಗ್ಯಕ್ಕೆ ಹಾನಿಕರ. ದಟ್ಸ್ ಆಲ್. ಸೊ ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಮ್ಮ ಚಾನಲ್ ಡಿಸ್ಕಸ್ ಮಾಡ್ತೀವಿ. ಹೇಮಂತ್ ಕನ್ನಡಿಗ ಅನ್ನುವಂತಹ ಚಾನಲ್. ಸೊ ಛಂದಸ್ಸಿನ ಬಗ್ಗೆ ಈಗಾಗಲೇ ಸಂಪೂರ್ಣವಾದ ಮಾಹಿತಿಯನ್ನ ಬರೆದು ಹಾಕಿದ್ದೀವಿ, ತಾವು ನೋಡ್ಕೋಬಹುದು ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ತರಗತಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಪ್ರತಿನಿತ್ಯವೂ ಕೂಡ ಹೀಗೆ ಹಳೆಯ FDA SDA ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಕಲಿಯೋಣ. ಹಂಚಿದಷ್ಟು ಹೆಚ್ಚಾಗುವುದು ಜ್ಞಾನ, ಉಂಡಾಗತ್ತಿರುವುದು ಹಸಿವು, ಕುಡಿದಾಗತ್ತಿರುವುದು ದಾಹ. ಏನೇ ಆಗಿರಲಿ ಉತ್ತಮವಾದ ಬದುಕನ್ನು ಬಾಳುವುದು ಪ್ರತಿಯೊಬ್ಬ ಮಾನವನ ಹಕ್ಕು ಹಾಗೂ ಕರ್ತವ್ಯ. ಹಾಗೆ ಉತ್ತಮ ಜೀವನವನ್ನು ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ತರಗತಿನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ನೀವು ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.